ನಾವು ಧ್ಯಾನನ ಟೀಚ್ ಮಾಡೋ ಅಂಥದ್ದೆಲ್ಲ, ಅದು ನಿಮಗೆ ಸರಿಸಾಮಾನ್ಯವಾಗಿ ಆಗ್ತಾ ಹೋಗಬೇಕು. ಸೊ ಆಗೋದಕ್ಕೆ ಮನಸ್ಸು ಶಾಂತವಾಗಿರಬೇಕು. ಆ ಶಾಂತಿಯನ್ನು ನಿಮಗೆ ಮೊದಲು ಬರೆಸ್ತೀವಿ ನಾವು, ನಿಮಗೆ ಆ ಶಾಂತಿನ ಮೊದಲು ಬರೆಸ್ತೀವಿ. ಅದಾದಮೇಲೆ ನಿಮಗೆ ತನಗೆ ತಾನಾಗಿ ಕಣ್ಣು ಮುಚ್ತಾ ಹೋಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ನಾನು ಮುಚ್ಚಿ ಅಂತ ಹೇಳ್ತೀವಿ, ನೀವು ಕಣ್ಣು ಬಿಡೋದು, ನೋಡೋದು, ಮನಸ್ಸು ಸರಿ ಇಲ್ದಲೇ ಇರೋದು. ನಿಮಗೆ ಅಂತಲ್ಲ, ಯಾರಿಗಾರೇ ಆಗಲಿ, ಸಹಜವಾಗಿ ಯಾರಿಗ್ಯಾರೇ ಆಗಲಿ ಮನಸ್ಸು ಚಂಚಲವಾಗಿದ್ದರೆ, ಮನಸ್ಸಿನಲ್ಲಿ ನೋವಿದ್ದರೆ ನಿಜವಾಗ್ಲೂ ಅವರು ಏನಾದರೂ ಧ್ಯಾನ ಮಾಡೋಕ್ಕಾಗತ್ತಾ? ಅದಕ್ಕೆ ನಾನು ಏನು ಮಾಡ್ತೀವಿ, ನಾವು ನಮ್ಮಲ್ಲಿ ಒಂದು ಪ್ಯಾಟ್ರನ್ ಇದೆ. ಆ ಪ್ಯಾಟ್ರನ್ ಮುಖಾಂತರ ಅವರೊಳಗಿರ್ತಕ್ಕಂಥ ನೋವುಗಳನ್ನು ಮೊದಲು ಕಡಿಮೆ ಮಾಡ್ತೀವಿ, ಮನಸ್ಸಿನ ನೋವುಗಳನ್ನು ಕಡಿಮೆ ಮಾಡ್ತೀವಿ, ಅವರಲ್ಲಿ ದೈಹಿಕವಾಗಿರ್ತಕ್ಕಂಥ ನೋವುಗಳನ್ನು ಕಡಿಮೆ ಮಾಡ್ತೀವಿ. ಅದರಿಂದ ಆಚೆಗಿರ್ತಕ್ಕಂಥ ಸೂಕ್ಷ್ಮಗಳಲ್ಲಿ ಇರ್ತಕ್ಕಂಥ ನೋವನ್ನು ಕಡಿಮೆ ಮಾಡುವಂಥ ಕ್ರಿಯೆಗಳಿದ್ದಾವೆ. ಬಟ್ ಅದನ್ನು ನಾವು ಅದು ಜಾಸ್ತಿ ಒತ್ತು ಕೊಡೋದು ಅದಕ್ಕೆ ಮನಸ್ಸು ಮತ್ತು ದೇಹ. ಅದಕ್ಕೋಸ್ಕರ ನಾವು ಅದಕ್ಕೆ ಯೋಗ ಅಂತ ಕರಿತೀವಿ. ಯೋಗ ಅಂತ ಹೇಳಿದ್ರೆ ಎರಡನ್ನೂ ಕೂಡ ಒಂದು ಮಾಡುವಂಥದ್ದು, ದೇಹ ಮತ್ತು ಮನಸ್ಸನ್ನು ಒಂದು ಮಾಡುವಂಥದ್ದು ಯೋಗ. ಸ್ವಲ್ಪ ಜನಕ್ಕೆ ಯೋಗ ಏನಾಗಿದೆ ಅಂತ ಹೇಳಿದ್ರೆ ಬರೀ ಎಕ್ಸಸೈಸ್ ಅಂತ ತಿಳ್ಕೊಂಡಿದ್ದಾರೆ, ಅಥವಾ BP ಶುಗರ್ ಕಡಿಮೆ ಮಾಡೋದಕ್ಕೆ ಯೋಗ ಅಂತ ತಿಳ್ಕೊಂಡಿದ್ದಾರೆ. ನಾವು ಯೋಗ ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡಿದ್ದೀವಿ ಅಂತ, ನಮ್ಮ ಅನುಭವಕ್ಕೆ ಬಂದಿರೋದೇನು ಅಂತ ಹೇಳಿದ್ರೆ, ಈ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳು ಮತ್ತು ದೇಹದಲ್ಲಿರ್ತಕ್ಕಂಥ ವಿಚಾರಗಳನ್ನು ಒಂದು ಮಾಡುವಂಥದ್ದೇ ಯೋಗ. ನಮಗೆ ಯೋಗ ಆಗಲಿಲ್ಲ ಅಂತ ಹೇಳಿದರೆ ನಮಗೆ ಸೂಕ್ಷ್ಮ ರೀತಿಯಾಗಿರ್ತಕ್ಕಂಥ ಒಂದು ಎನರ್ಜಿಯ ಒಂದು ಅನುಭವಗಳು ಆಗಲ್ಲ. ಅದಕ್ಕೋಸ್ಕರ ನಾವು ಯೋಗ ಮಾಡೋದನ್ನು ಕಲಿಬೇಕು. ನಮ್ಮಲ್ಲಿ ಯೋಗದ ಪ್ಯಾಟ್ರನ್ನೂ ಇದೆ. ಸೊ ಅದಕ್ಕಾಗಿ ನಮ್ಮ ಕ್ಲಾಸಸ್ಸಲ್ಲಿ ಯೋಗನೂ ಇದೆ, ಕ್ರಿಯೆನೂ ಇದೆ. ನಮ್ಮ ಕ್ಲಾಸಸ್ಸಲ್ಲಿ ಇಷ್ಟಿದೆ. ಇನ್ಸೈಟ್ ಅಂದರೆ ಅಂಡರ್ಸ್ಟ್ಯಾಂಡಿಂಗಿಗೆ ನಿಮಗೆ ಒಂದಿಷ್ಟು ಜ್ಞಾನದ ಒಂದಿಷ್ಟು ಮಾರ್ಗಗಳಿದ್ದಾವೆ. ಯಾಕೆಂದರೆ ಜ್ಞಾನ ಬೇಕು. ಯಾಕೆ ಜ್ಞಾನ ಬೇಕು ಅಂದರೆ, ಈಗ ಪಾಸಿಟಿವಿಟಿ ಅಂತ ಹೇಳ್ತಿರಲ್ವ, ಪಾಸಿಟಿವಿಟಿ ಅನ್ನೋದು ಹೆಂಗೆ ಬರುತ್ತೆ? ನಾವು ಯೋಚನೆ ಮಾಡೋ ಅಂಥ ಮನಸ್ಥಿತಿ ಮೇಲೆ. ಕರೆಕ್ಟ್ ಅಲ್ವಾ? ಸೊ ನಮಗೆ ಪಾಸಿಟಿವ್, ನೀವು ಹೇಳಿದ್ರಿ ಕರೆಕ್ಟಾಗಿ ಆನ್ಸರು. ನಾನು ಅಂದ್ಕೊಂಡಿರೋದು, ಒಬ್ಬ ಮನುಷ್ಯನಿಗೆ ಅಂಡರ್ಸ್ಟ್ಯಾಂಡಿಂಗು ಮತ್ತು ಎಕ್ಸ್ಪೀರಿಯೆನ್ಸು ಯಾವಾಗ ಒಂದು ಕಡೆ ಬಂದು ನಿಲ್ಲುತ್ತೆ, ಆವಾಗ ಪಾಸಿಟಿವಿಟಿ ಅನ್ನೋದು ಬರುತ್ತೆ. ಈ ಪಾಸಿಟಿವ್ನೆಸ್ನ ಟ್ರಿಗರ್ ಮಾಡೋದಕ್ಕೆ ಇನ್ಸೈಟ್ಸ್ ಬೇಕಾಗುತ್ತೆ, ಅಂದರೆ ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ನ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಅಂಡರ್ಸ್ಟ್ಯಾಂಡಿಂಗನ್ನು ಯೋಗ ಅಂದ್ರೇನು, ಧ್ಯಾನ ಅಂದ್ರೇನು ಅಂತ ಹೇಳೋ ಅಂಥ ವಿಚಾರಗಳು ಆಗ್ತವೆ ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಯೋಗದ ಕ್ರಮಗಳಿದ್ದಾವೆ. ಯೋಗದ ಕ್ರಮಗಳು ಏನು ಮಾಡ್ತವೆ, ನಿಮಗೆ ದೇಹ ಮತ್ತು ಮನಸ್ಸಿನ ಶಕ್ತಿಗಳನ್ನು ಒಂದು ಮಾಡುತ್ತೆ. ಇದು ಎರಡನೇ ಕ್ರಮ ನಮ್ಮಿದ್ರಲ್ಲಿ. ಮೂರನೇ ಕ್ರಮ ಅಂತ ಹೇಳಿದ್ರೆ ಕ್ರಿಯೆಗಳಿರ್ತವೆ. ಈ ಕ್ರಿಯೆಗಳೆಲ್ಲವೂ ಸಟಲ್ ಡೈಮೆನ್ಷನ್, ಅಂದರೆ ನಿಮ್ಮ ಆತ್ಮದ ಒಂದು ಪ್ರಗತಿಗಾಗಿ ವರ್ಕ್ ಮಾಡೋವಂಥ ಒಂದಿಷ್ಟು ವ್ಯವಧಾನಗಳು, ಒಂದಿಷ್ಟು ವಿಧಾನಗಳು ಇರ್ತವೆ ಅದರಲ್ಲಿ. ಅದಕ್ಕಾಗಿ ವಿಕಾಸ, ಅದರ ವಿಕಾಸದಲ್ಲಿ ಇವೆಲ್ಲವೂ ಇದ್ದಾವೆ. ಇಲ್ಲಿ ಇವಾಗ ನಾವು ಶೂನ್ಯಾಶ್ರಮದ ಕ್ಲಾಸ್ ಎಲ್ಲ ಕೇಳ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿಯನ್ನು ತಂದ್ಕೋಬೋದಾ, ಬದುಕಲ್ಲಿ ಖುಷಿಯನ್ನು ಕಂಡ್ಕೊಬೋದಾ, ನಮ್ಮ ಬದುಕಿನ ಮಾರ್ಗವನ್ನು ನಾವೇನೇ ಐಡೆಂಟಿಫೈ ಮಾಡ್ಬೋದಾ? ನಾವು ಅದಕ್ಕೋಸ್ಕರನೇ ಇರೋದು. ನಾವು ಏನಕ್ಕೋಸ್ಕರ ಇರೋದು ಅಂತ ಹೇಳಿದ್ರೆ, ನಮಗೆ ನಾವು ನಿಮಗೆ ಇಲ್ಲಿಗೆ ಬಂದಾಗ ಯಾವುದೇ ದೇವ್ರನ್ನ ಪೂಜೆ ಮಾಡಿ, ಯಾವುದನ್ನು ಇದಕ್ಕಷ್ಟೇ ಸೀಮಿತ ಆಗಿ ಅಂತ ಹೇಳೋದಿಲ್ಲ. ನಮಗೇನು ಅಂತ ಹೇಳಿದ್ರೆ, ನಿಮ್ಮೊಳಗಿರ್ತಕ್ಕಂಥ ಸಂಪೂರ್ಣ ಜ್ಞಾನವನ್ನು, ಸಂಪೂರ್ಣತೆಯನ್ನು ತಿಳ್ಕೊಳ್ಳಿ, ನಿಮ್ಮೊಳಗಿರ್ತಕ್ಕಂಥದ್ದನ್ನೆಲ್ಲವನ್ನೂ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನೀವು ಸನ್ಯಾಸಿ ಆಗಬೇಕಾಗಿಲ್ಲ, ಬ್ರಹ್ಮಚರಿಗಳಾಗಬೇಕಾಗಿಲ್ಲ. ನಿಮ್ಮ ವೈಯಕ್ತಿಕ ಜೀವನದ ನೆಲೆಗಟ್ಟಿನಲ್ಲೇ ನಿಂತ್ಕೊಂಡು ಈ ದೃಷ್ಟಿಕೋನವನ್ನು, ಈ ಒಂದು ಒಂದಿಷ್ಟು ಸಾಧನೆಗಳನ್ನು ಮಾಡಿಕೊಂಡ್ರೆ ನಿಮ್ಮ ನೆಲೆಗಟ್ಟೆ, ಅಂದರೆ ಹೆಂಡತಿ ಆಗಿದ್ರೆ ಹೆಂಡತಿ, ಗಂಡ ಆಗಿದ್ರೆ ಗಂಡ, ಮಕ್ಕಳಾಗಿದ್ರೆ ಮಕ್ಕಳು, ಈ ಎಲ್ಲದ ಜೀವನದ ವ್ಯವಸ್ಥೆನಲ್ಲಿ ಇಟ್ಕೊಂಡೆ ಈ ಸರಳ ಮಾರ್ಗಗಳನ್ನು ಅನುಸರಿಸ್ತಾನೆ ನೀವೆಲ್ಲವನ್ನು ಕೂಡ ಅನುಭವಿಸ್ಬೋದು. ಒಬ್ಬ ಸನ್ಯಾಸಿಗೆ ಅನುಭವ ಇರುತ್ತಲ್ಲ, ಒಬ್ಬ ಯೋಗಿಗಳಿಗೆ ಏನು ಅನುಭವ ಇರ್ತವೆ ಅದನ್ನು ಕೂಡ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲೇ ಅನುಭವಿಸ್ಬೋದು. ಇದಕ್ಕೇನು ಷಡ್ವರ್ಗಗಳನ್ನು ಏನು ನೀವು ಬಿಡಬೇಕಾಗಿಲ್ಲ, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾಗಿಲ್ಲ. ಇದಕ್ಕೆ ಒಂದಿಷ್ಟು ಅನುಸರಣೆಗಳನ್ನು ಮಾಡಿಬಿಟ್ರೆ ಅದು ನಿಜವಾಗ್ಲೂ ತನ್ನಿಗೆ ತಾನಾಗಿ ಎಲ್ಲ ಅನುಭವಗಳು ನಿಮಗೆ ಬರುತ್ತೆ. ಆವಾಗ ದೈವತ್ವದ ಆದಿ ನಿಮಗೆ ಕಾಣುತ್ತೆ. ನಾವು ಇಷ್ಟು ದಿನ ಆಶ್ರಮದ ಕಥೆಗಳಾಗಿರ್ಬೋದು, ಮಠ ಮಂದಿರಗಳ ಕಥೆ ಕೇಳಿದಾಗ ಬರೀ ಪೂಜೆ ಪುರಸ್ಕಾರಗಳು ಇದನ್ನೇ ಕೇಳ್ತಾ ಇದ್ದು. ಲೌಕಿಕ ಸುಖಗಳೆಲ್ಲ ತ್ಯಜಿಸಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯಾಗಿ ಏನು ಪಾಸಿಟಿವ್ ಎನರ್ಜಿ ಬೇಕು, ಎಲ್ಲ ಮುಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಇದೆಲ್ಲ ಮಾಡಿ ಕೊನೆಗೆ ಒಂದು ಹಂತಕ್ಕೆ ಬನ್ನಿ ಅಂತ. ಬಟ್ ಇಲ್ಲಿಗೆ ಬಂದಾಗ ನಮಗೆ ಶೂನ್ಯಾಶ್ರಮಕ್ಕೆ ಬಂದಾಗ ಗೊತ್ತಾಗ್ತಾ ಇದೆ ಅದೆಲ್ಲ. ಅದ್ರ ಆಚೆಗೂ ಕೂಡ ನಾವು ನಮ್ಮ ಜೀವನದಲ್ಲಿ ಹೇಗೆ ವಾಸ್ತವಿಕವಾಗಿ ಹೇಗೆ ಬದುಕನ್ನು ಕಂಡುಕೊಳ್ತಾ ಇದ್ದೀವ,
ಅದೇ ರೀತಿಯಾಗಿ ಅಲ್ಲಿನೇ ನಾವು ನಮಗೆ ಜೀವನಕ್ಕೆ ಬೇಕಾದಂಥ ಮೌಲ್ಯಗಳಾಗಿರ್ಬೋದು, ಶಕ್ತಿಗಳಾಗಿರ್ಬೋದು, ಮತ್ತು ನಮ್ಮ ಆತ್ಮವನ್ನು ಬಲವರ್ಧನೆ ಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಒಂದು ರೀತಿಯಾಗಿ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ರಿ. ಅವ್ರಿಗೇನು ಅನುಭವ ಆಗಿದೆ ಕೇಳಿ, ತುಂಬ ಚೆನ್ನಾಗಿದೆ ಅವ್ರದ್ದು, ಭಾಳ ಸ್ಪೆಸಿಫಿಕ್ ಆಗಿದೆ. ಇಲ್ಲಿ ಯಾವಾಗಲೂ ಕೂಡ ಈ ಸಾಧನಾತ್ಮಕವಾಗಿರ್ತಕ್ಕಂಥವ್ರು ಒಂದು ಸ್ವಲ್ಪ ಇದನ್ನು ಕಿಚನ್ ಥರ ಮಾಡ್ಕೊಂಡಿದ್ರು. ಮತ್ತು ಅದಾದಮೇಲೆ ಇಲ್ಲಿ ಹಳೆಯ ಕಾಲದ್ದು ಮಣ್ಣಿನಿಂದ ಕಟ್ಟಿರೋದಿಲ್ಲ, ಇದನ್ನು ಕಟ್ಟಿರೋದು. ಮತ್ತು ಒಂದೇ ಸ್ಟೋನ್ ಮೇಲೆ ನಿಂತಿರೋದು ಇದು. ಇಷ್ಟು ಅದಷ್ಟೂ ಕೂಡ ಒಂದೇ ಸ್ಟೋನ್ ಮೇಲೆ ನಿಂತಿರೋದು. ಇಲ್ಲಿ ಕಡಿಮೆ ಅವರು ಆವಾಗಿನ ಕಾಲದಲ್ಲಿ ಕಡಿಮೆದಾಗಿ ಲೆಸ್ ಯುಟಿಲೈಸೇಷನ್ ರಿಸೋರ್ಸ್ನ ಲೆಸ್ ಯುಟಿಲೈಸೇಷನ್ ಮಾಡ್ಕೊಂಡು ಕಟ್ಟಿದ್ದಾರೆ. ಮತ್ತು ಒಳಗಡೆ ನಿಮಗೆ ಇಲ್ಲಿ ಕುತ್ಕೊಂಡು ತಪಸ್ಸು ಮಾಡಿ, ಇಲ್ಲಿ ಎಲ್ಲ ಸಾಧಕರು ಕೂತ್ಕೊಂಡು ತಪಸ್ಸು ಮಾಡಿ ಅವ್ರು ಉಳಿಸ್ಕೊಂಡು ಬಂದಂತಹ ಒಂದಿಷ್ಟು ಅವ್ರು ಬರೀ ತಪಸ್ಸು, ಇಲ್ಲಿ ಯಾವ್ದಾರು ದೇವ್ರುಗಳಿದ್ದಾರೆ ನೋಡಿದ್ರ? ಇಲ್ಲ, ಅದು ಇಲ್ಲ, ಒಂದು ಕಮಂಡಲನ ಇದೆ. ಬರೀ ತಪಸ್ಸು ಮಾಡೋರು. ಯಾವಾಗಲೂ ಕೂಡ ಅವ್ರು ತಪಸ್ಸು ಮಾಡ್ಬೇಕಾದ್ರೆ ನಾಡಿಗಳು ಯಾವಾಗಲೂ ಕೂಡ ಬ್ಯಾಲೆನ್ಸ್ ಇದೆ. ಯೋಗದ ಮುಖಾಂತರನೇ ತಪಸ್ಸು ಮಾಡೋವಂಥದ್ದು, ಯಾವುದೋ ಐಡಿಯಲ್ ವರ್ಷಿಪ್ ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಅದು ಕಮಂಡಲನ ಯೂಸ್ ಮಾಡ್ಕೊತಿರೋದು. ಈಗ ಸಾಮಾನ್ಯವಾಗಿ ಕಮಂಡಲನ ಯಾಕೆ ಯೂಸ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ರೆ, ಅದನ್ನು ಕೈಗೆ ರೆಸ್ಟ್ ಬೇಕು ಅಂತ ನಾವು ಸರ್ವೇ ಸಾಮಾನ್ಯವಾಗಿಲ್ಲ. ಅದು ಆದರೆ ನಾಡಿಯ ಒಂದು ಬ್ಯಾಲೆನ್ಸಿಗೋಸ್ಕರ ಅದನ್ನು ಉಪಯೋಗಿಸ್ಕೊಂತ ಇದೆ. ಅದೊಂದು ಯಂತ್ರ ಅದು. ಇದು ಸೈಂಟಿಫಿಕ್ ರೀಸನ್ನು. ಬಲ ಪಕ್ಕೆಗೆ ಇಟ್ಕೊಂಡ್ರೆ ಎಡ ಒರಳೆ ಸರಿಯಾಗುತ್ತೆ, ರೆಡಿ ಆಗುತ್ತೆ. ಇದೆ ಉಸಿರಾಟದ ಕ್ರಮ ಸರಿಯಾಗುತ್ತೆ. ಎಡ ಪಕ್ಕೆಗೆ ಇಟ್ಕೊಂಡ್ರೆ ಬಲದ ಕಡೆ ಸರಿಯಾಗುತ್ತೆ. ಬಲಗಡೆ ಇಟ್ಕೊಂಡ್ರೆ ಎಡ ಒರಳೆಗಳು ಉಚ್ಛ್ವಾಸ ನಿಶ್ವಾಸ ಇರ್ತದಲ್ಲ, ಎಲ್ಲವೂ ಕೂಡ ಸರಿ ಸಮಾನ ಧ್ಯಾನದಲ್ಲೇ ಇರ್ತಾರಲ್ಲ. ಅದಕ್ಕೋಸ್ಕರ ಈಗ ನಮ್ಮ ಬ್ರೆತ್ತು ನಿಮ್ಮ ಮೂಗಿನ ಕೆಳಗಡೆ ಇಟ್ಕೊಂಡು ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ, ಯಾವ ಒರಳಿನಲ್ಲಿ ಜಾಸ್ತಿ ಬರ್ತದೆ ಅಂತ. ಎಡಗಡೆ ಅಲ್ವಾ? ಈಗ ಇಂಬ್ಯಾಲೆನ್ಸ್ ಇರುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡಿಸೋದಕ್ಕೋಸ್ಕರ ಆ ಯಂತ್ರ ಇರೋದು. ಓಕೆ. ಅದಕ್ಕೊಂದು ಪ್ರಾಣಾಯಾಮ ಇರೋದು. ಅದನ್ನ ಮಾಡ್ಕೊಂಡು ಕೂತ್ಕೊಂಡಾಗ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇದಕ್ಕೋಸ್ಕರ ಕಮಂಡಲ ಯೂಸ್ ಮಾಡ್ತಾ ಅದನ್ನ ಯೂಸ್ ಮಾಡ್ತಾ ಇದ್ದ ಆ ಯಂತ್ರನ ಯೂಸ್ ಮಾಡಿಕೊಂಡು ಆವಾಗ ಮನಸ್ಸು ಸೀಮಿತ ಆಗುತ್ತೆ, ಮನಸ್ಸಿನಲ್ಲಿ ಶಾಂತಿ ಬರುತ್ತೆ. ಈಗ ಒಂದೇ ಕಡೆ ಒಳ್ಳೆನಲ್ಲಿ ಜಾಸ್ತಿ ಉಸಿರಾಟ ಇದ್ದಾಗ ಮನಸ್ಸು ಸೀಮಿತ ಇಲ್ಲ ಅಂತ ಅರ್ಥ. ಅಂದರೆ ಅದಕ್ಕೋಸ್ಕರ ಎಷ್ಟೋ ಜನ ಯೋಗಿಗಳಿಗೆ ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಅವನು ದೇಹದ ಆಕಾರ ಮತ್ತು ಅವನು ಉಸಿರಾಟದ ಕ್ರಮ ನೋಡಿದ ತಕ್ಷಣ ಅವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಎಷ್ಟು ಆರೋಗ್ಯವಂತರಾಗಿದ್ದಾರೆ, ಇವರ ಆಲೋಚನೆ ಕ್ರಮಗಳು ಯಾವುದಿದೆ. ಇಲ್ಲಿಗೆ ಬಂದಾಗ ಎಡ ಒಳ್ಳೆನೋ ಬಲ ಒಳ್ಳೆನೋ ಅಂತ ಗೊತ್ತಾಗ್ಬಿಟ್ರೆ ಅವರಿಗೆ ನಿಮ್ಮದನ್ನೆಲ್ಲ ಹೇಳ್ಬಿಡ್ತಾರೆ ಅವರು. ಸೊ ಈ ಮುಖಾಂತರ ಅವರು ಫೇಸ್ ರೀಡಿಂಗ್ ಅಂತ ಮಾಡ್ತಾರೆ. ಈ ಮುಖಾಂತರ ಅವರು ದೇಹದ ರೀಡಿಂಗ್ ಅಂತ ಮಾಡ್ತಾರೆ. ಸೊ ಅದಕ್ಕೆ ಯೋಗಿಗಳಿಗೆ ಅಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವಂತಹ ಒಂದಿಷ್ಟು ವ್ಯವಧಾನ, ಒಂದಿಷ್ಟು ದೃಷ್ಟಿಕೋನ ಇತ್ತು. ಇಲ್ಲಿ ತಪಸ್ಸು ಮಾಡ್ತಾ ಇದ್ರು. ಓಕೆ. ಅದನ್ನು ಅವಾಗಲಿಂದ ಹಾಗೇನೆ ಇಟ್ಟಿದ್ರೆ? ಅವಾಗಲಿಂದ ನಾವು ಬಂದರೂ ಕೂಡ ಅಲ್ಲಿ ಕುತ್ಕೊಂಡು ಅದನ್ನು ಮಾಡಿ 6 ತಿಂಗಳುಗಳಕ್ಕೆಲ್ಲ ತಪಸ್ಸು ಮಾಡಿ ಬೇರೆ ಬೇರೆ ಕಡೆ ನಾವು ನಮ್ಮದು ಒಂದಿಷ್ಟು ಇದನ್ನೆಲ್ಲ, ಇಲ್ಲಿ ಬುಕ್ ಇಲ್ಲ, ಆದರೆ ಇಲ್ಲಿ ಜ್ಞಾನನೇ ಇದೆ. ಈ ಜ್ಞಾನನ ನಾವು ಅನುಭವದ ಮುಖಾಂತರ, ನಮ್ಮ ವಿವೇಕದ ಮುಖಾಂತರ ಪಡಿಬೇಕಷ್ಟೆ.